ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಆಲ್ ಇನ್ ಒನ್ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ಇವತ್ತು ಫಿಲ್ಟರು ಅಂದರೆ ಡೈಲಿ ಯೂಸ್ ಮಾಡ್ತಕ್ಕಂಥ ವಾಟರ್ ಫಿಲ್ಟರ್ನ ಯಾವ ರೀತಿ ಅದರೊಳಗಿರೋ ಅಂಥ ಒಂದು ಫಿಲ್ಟರ್ ಐಟಮ್ಸ್ನೆಲ್ಲ ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೀವಿ ಅಂತ ಇವತ್ತು ನೀವು ನೋಡ್ತಾ ಇದ್ದೀರಾ. ಸೊ ಇದನ್ನು ಹಸ್ಬೆಂಡೇ ಚೇಂಜ್ ಮಾಡ್ತಿದ್ದಾರೆ. ಸೊ ಇದನ್ನು ಹೊರಗಡೆಯಿಂದ ಕರೆಸಿ ಮಾಡಿಸೋದು ಎಕ್ಸ್ಟ್ರಾ ಚಾರ್ಜು ಆಗುತ್ತೆ. ಸೊ ಆಲ್ರೆಡಿ ನಮ್ಮ ಹಸ್ಬೆಂಡು ಸ್ವಲ್ಪ ಅದೆಲ್ಲ ಚೇಂಜ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ತಿರ್ತಾರೆ ಆಗಾಗ. ಸೊ ಅದಕ್ಕೆ ಬೇಕಾದಂಥ ಐಟಮ್ಸ್ನೂ ಸಹ ಆನ್ಲೈನಲ್ಲಿ ತರಿಸಿದ್ರು. ಸೊ ಯಾವ ರೀತಿ ಚೇಂಜ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ನಾವು ಯಾವ ರೀತಿ ಎಷ್ಟು ಗಲೀಜಿರೋ ಅಂಥ ನೀರನ್ನು ನಾವು ಕುಡಿತಿರ್ತೀವಿ, ಮತ್ತು ಯಾವ ರೀತಿ ಇದನ್ನು ಎಷ್ಟು ಸಾರಿ ಒಮ್ಮೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಎಷ್ಟೊಂದು ಐತೆಲ್ಲ ತೋರಿಸು. ಅದ್ರೊಳಗಿದೆ ಇಲ್ಲ ಬಾಲ್ಸು ಹಾಕಿಲ್ಲ ಅವನು. ಯಪ್ಪ ದೇವರೇ ಪರಮಾತ್ಮನೇ, ಇಷ್ಟೊಂದು ಗಲೀಜು ಕುಡಿತೀವಾ? ಯಪ್ಪ 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 ಇಲ್ಲೂರು ಕೈ ನೋಡಿ ಹೆಂಗಂಟ್ಕತೈತಿದು. ನನ್ನ ಮಗಳು ಹೇಳಿದ್ದು ಕರೆಕ್ಟು, ಅಪ್ಪ ನೀರು ಚೆನ್ನಾಗಿಲ್ಲ ಕಣಪ್ಪ, ಟೇಸ್ಟ್ ಹೊಟ್ಟೋಗದೆ ಅಂತ. ಯಪ್ಪ ದೇವರೇ ಪರಮಾತ್ಮ, ಇಷ್ಟು ಗಲೀಜು ನೀರು ಕುಡಿತೀವಿ ನಾವು. ಇದೇನೆಲ್ಲ ಶಿಲ್ಟ್ ಆಯಿತು, ಏನಾರಿ ಗಲೀಜಾಯ್ತು. ಎಷ್ಟು ತಿಂಗಳಾಗಿತ್ತು ಇದು ಕ್ಲೀನ್ ಮಾಡಿ? ವರ್ಷನಾ ಅಥವಾ ಏನು? ದಿಶಾ ಬಾಯ್ಲಿ ಇಲ್ಲೋಡು, ಫಿಲ್ಟ್ರು ಕ್ಲೀನಿಂಗ್ ಇದು ಅವಾಗವಾಗ ಕ್ಲೀನ್ ಇತ್ತಲ್ವ ನಮ್ಮ ಮನೇಲಿ. ಇದು ಹಾಕ್ಬೇಕಾಗಿತ್ತು ತಾನೆ, ಮೇಲ್ಗಡೆ ಇತ್ತಲ್ಲ ಹೊಸದು. ಹಾಂ ಏನ್ರಿ ಇದು ಫಿಲ್ಟ್ರದ್ದು. ಸೊ ಈ ನಡುವೆ ನೋಡ್ತಿದ್ದೀರಲ್ಲ ಎಷ್ಟು ಗಲೀಜಿದ್ದು ಒಂದು ಇದಾಗಿದೆ ಅಂತ ಹೇಳಿ. ಒಳಗಡೆ ನೀರು ಪ್ಯೂರಿಫೈ ಆಗಿ ಆ ಟೇಸ್ಟೇ ಹೊರಟೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಇದನ್ನು ತೆಗ್ದು ಬೇರೆದೊಂದು ರೀಪ್ಲೇಸ್ ಮಾಡೋಣ ಅಂತ ಹೇಳಿ ನಮ್ಮ ಹಸ್ಬೆಂಡು ಮಾಡ್ತಾಯಿದ್ರು. ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಎಷ್ಟು ಗಲೀಜಿದೆ ಅಂತ ಹೇಳ್ಬಿಟ್ಟು. ಸೊ ನಾವು ಆಗಾಗ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಹಾಗಾಗಿ ನಿಮಗೂ ಸಹ ಈ ವಿಡಿಯೋ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಸೊ ಪ್ರತಿ ಒಂದು ವರ್ಷಕ್ಕೆ ಅಥವಾ 6 ತಿಂಗಳಿಗೊಮ್ಮೆ ಈ ಥರ ಚೇಂಜ್ ಮಾಡ್ಕೊಳ್ತಾ ಇರಿ. ಸೊ ನಿಮ್ದೇನಾದರೂ ತುಂಬ ಹಾರ್ಡ್ ವಾಟರು ಆ ಥರ ಎಲ್ಲ ಇದ್ದರೆ, ಕಾವೇರಿ ವಾಟರು ಗೊತ್ತಿಲ್ಲ ನನಗೆ. ಸೊ ನಮ್ಮದು ಕಾವೇರಿ ವಾಟರ್ ನಾವು ಹಾಕ್ಸ್ಕೊಂಡಿಲ್ಲ, ನಮ್ಮದು ಓನ್ ಬೋರ್ ಇರೋದ್ರಿಂದ ಈ ಥರ ತುಂಬಾ ಬೇಗ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ವೈಟ್ದು ಮತ್ತು ಇದು ಹೊಸ ತೊಗೊಂಡು ಬಂದಿರೋದನ್ನ ಹಾಕ್ಕೊಳ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಸೆಂಬ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಇದು ನೀವೇ ಅಸೆಂಬ್ಲಿ ಮಾಡ್ಕೊಳ್ಬೋದು ಮನೆಯಲ್ಲೇ. ನೀವು ಇದರೊಳಗೆ ಆನ್ಲೈನಲ್ಲಿ ನಿಮಗೆ ಬೇಕಾದಂಥ ಐಟಮ್ಸ್ಗಳು ಸಹ ಆರ್ಡ್ರ್ ಮಾಡಿಕೊಂಡ್ರೆ ಅದಕ್ಕೆ ಬೇಕಾದಂಥ ಐಟಮ್ಸ್ಗಳು ಸಿಗುತ್ತವೆ. ಸೊ ನೋಡಿ ತೋರಿಸ್ತಾ ಇದ್ದೀನಿ, ಈ ರೀತಿ ಐಟಮ್ಸ್ಗಳು ಸಿಗುತ್ತೆ. ಇದನ್ನು ನಾವು ಆಲ್ರೆಡಿ ಅವರು ಅಸೆಂಬ್ಲಿ ಮಾಡಿರ್ತಾರೆ, ಬಟ್ ನಾವು ಅದನ್ನೇ ನೀಟಾಗಿ ನೋಡಿಕೊಂಡು ಅಸೆಂಬ್ಲಿ ಮಾಡ್ಕೊಳ್ತಾ ಹೋದರೆ ನಾವೇ ಮನೆಯಲ್ಲೇ ಮಾಡ್ಕೊಳ್ಬೋದು. ನಮಗೆ ಬೇಕಾದ ಹಾಗೆ ನಾವು ಯೂಸ್ ಮಾಡ್ಕೊಳ್ಬೋದು. ಸೊ ಎಲ್ಲೂ ನೀರು ಲೀಕೇಜ್ ಆಗದೆ ಇರೋ ರೀತಿ ನಾವು ಅಸೆಂಬ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಚೇಂಜ್ ಮಾಡ್ಬೋದಾ ಅಂತ ನೋಡೋದು ಮಾಡಿ, ಅದೇನು ಮಾಡ್ತೀರಾ? ಎಲ್ಲನೂ ಕೊಟ್ಟೋರಪ್ಪ ಇದರೊಳಗೆ. ರೀ ಹೊಸ ಪೈಪ್ ಹಾಕಿ, ಇದಕ್ಕೆ ಪೈಪು ಅದಕ್ಕೆಲ್ಲ ಇದು ಟೂಲ್ಸು, ಫಿಲ್ಟ್ರ್ ಆಗೋದು, ಇದು ಒಳಗಡೆ ನೀರು ಪ್ಯೂರಿಫೈ ಮಾಡೋದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಎಷ್ಟಿದು? 1000 ರೂಪಾಯಿ. 1000 ರೂಪಾಯಿಗೆ ಈ ಥರ ಕೊಡ್ತಾರೆ. ಇದರೊಳಗೆಲ್ಲ ಏನೋ ಕಲ್ಲು ಎಲ್ಲ ಹಾಕಿದಾರಲ್ಲ. ಇದಕ್ಕೆ ಬೇಕಾದಂಥ ಟೂಲ್ಸ್ಗಳನ್ನ ನಾವು ಆರ್ಡ್ರ್ ಮಾಡಿದ್ವಿ ಆನ್ಲೈನಲ್ಲಿ. ಸೊ ಇದು ಅಮೆಝಾನಲ್ಲಿ ಬುಕ್ ಮಾಡ್ಕೊಂಡಿದ್ವಿ. ಇದು ಫುಲ್ ಸೆಟ್ಟೇ ಬರುತ್ತೆ. ಸೊ ಹಾಗಾಗಿ ಇದು 1000 ರೂಪೀಸ್ ಅಂತ ಹೇಳಿದ್ರು. ಸೊ ನೀವೇ ಈ ಥರ ತರಿಸ್ಕೊಳ್ಳೋದ್ರಿಂದ ನಿಮಗೆ ಸುಮಾರು ನೀವು ಅಂದರೆ ಟೆಕ್ನಿಷಿಯನ್ಸು ಕರೆಸಿ ಮಾಡಿಸಿದ್ರೆ ಅವರು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಬಟ್ ಇದರಲ್ಲಿ ತುಂಬಾ ಈಸಿ, ಯಾವುದೇ ರೀತಿ ತುಂಬ ಕಷ್ಟ ಆಗೋದಿಲ್ಲ, ಏನಿಲ್ಲ. ಜಸ್ಟ್ ಇದು ನೋಡಿ, ಈ ಫಿಲ್ಟರ್ ಒಂದು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಕನೆಕ್ಟ್ ಮಾಡಿರ್ತಕ್ಕಂಥ ವಯರ್ಗಳಿರುತ್ತವಲ್ಲ, ಸೊ ಅದನ್ನು ನೀಟಾಗಿ ನೀವು ಒಂದು ವಿಡಿಯೋ ರೀತಿ ಮಾಡಿಕೊಂಡು ನೀವು ಅಸೆಂಬ್ಲಿ ಮಾಡ್ಕೊಂಬಿಡಿ. ಸೊ ತುಂಬ ಈಸಿ. ಸೊ ಇಲ್ಲಿ ನಾವು ನಮ್ಮ ಫಿಲ್ಟರ್ ಬಂದು ಇಲ್ಲಿ ಕೆಳಗಡೆ ಫ್ಲೋರ್ ಥರ ಇದೆಯಲ್ಲ, ಅಲ್ಲಿ ವೈಟ್ ಕಲರ್ ಇದೆಯಲ್ಲ ಅಲ್ಲಿ ಇದೆ. ಸೊ ಅದನ್ನೆಲ್ಲ ನೀಟಾಗಿ ಫುಲ್ಲು ಒಳಗಡೆ ಎಲ್ಲ ಇರೋ ತಂದು ಬಿಚ್ಚಿಬಿಟ್ಟು ನಂತರ ಅದನ್ನು ನಾವು ಯಾವ ರೀತಿ ಅಸೆಂಬ್ಲಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ.
ಪ್ಯೂರಿ. ಇಷ್ಟೊಂದೈತಲ್ಲ ಅಂತ. ಓ ಇಲ್ಲಿದೆಯಾ? ನಾನು ಎಲ್ಲೈತೆ ಅಂತ ನೋಡ್ತಾ ಇದ್ದೀನಿ. ಹಿಂದ್ಗಡೆ ಓಪನ್ ಮಾಡ್ತೀರೇನೋ ಅಂತ ಅನ್ಕೊಂಡೆ. ಓಹೋ ಹೋ, ಇದೆಲ್ಲ ಚೆನ್ನಾಗಿದೆಯಾ? ಇದೆಲ್ಲ ಚೆನ್ನಾಯ್ತಾ? ಇದೊಂದು ಚೇಂಜ್ ಮಾಡಬೇಕಾಯ್ತು, ಇದು ಬಂದಿಲ್ಲ ಅನ್ಸುತ್ತೆ. ಮತ್ತು ಅದರೊಳಗೆ ಏನೇನೋ ಬೇರೆ ಬೀನ್ಸ್ ಎಲ್ಲ ಹಾಕಿರೋ ಥರ ಇತ್ತು ಅದರೊಳಗೆ. ಅದು ಬಂದಿಲ್ಲ. ಇದು ಮೋಟ್ರ್ ಅಲ್ವಾ ಇದು? ಇದು ಚೆನ್ನಾಗಿದೆ ಅನ್ಸುತ್ತೆ ಮೋಟ್ರು. ಚೆನ್ನಾಗಿದೆ. ಇದನ್ನೆಲ್ಲ ಚೇಂಜ್ ಮಾಡ್ಬೇಕು ಇವಾಗ. ಅದು ಹೆಂಗೆ ಹೇಳ್ತೀರಾ ಅದು ಹೋಗೈತೆ ಅಂತ? ನೀರು ಟೇಸ್ಟ್ ಬರ್ತಾಯಿಲ್ಲ ಅಂದರೆ? ಹಾಂ ಹಾಂ ಹಾಂ. ಏನು ಪ್ರೀ ಕಾರ್ಬನ್ನು ಮತ್ತು ಸೆಡಿಮೆಂಟಾ? ವಾಟರ್ ಪ್ಯೂರಿಫೈಯರ್, ಸೆಡಿಮೆಂಟ್ ಫಿಲ್ಟರು ಮತ್ತು ಪ್ಯೂರ್ ಕಾರ್ಬನ್ನು. ಪ್ರೀ ಕಾರ್ಬನ್ ಕಣವಿ. ಹಾಂ ಪ್ರೀ ಕಾರ್ಬನ್ನಾ? ಆಮೇಲೆ ಮೋಟ್ರೆಲ್ಲ ಚೇಂಜ್ ಮಾಡೋಕೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಕೆಡಿಸಿಟ್ಟಿರ. ನೀಟಾಗಿ ಮಾಡಿ ನೋಡ್ಕೊಂಡು. ಇದ್ರೊಳಗಿರೋ ನೀರೆಲ್ಲ ಹಂಗೆ ಬರ್ತದೆ. ಇಷ್ಟೊಂದೈತಾ ಫಿಲ್ಟ್ರಿಗೆ? ಎಲ್ಲನೂ ತೆಗಿಬೋದು ಅಲ್ಲ? ಅಸೆಂಬ್ಲಿ ಮಾಡೋದೇ ಸ್ವಲ್ಪ ನೋಡ್ಕೊಂಬಿಟ್ರೆ ಮಾಡ್ಬೋದು. ನೋಡಿ ಎಲ್ಲ ತೆಗಿಯೋದನ್ನ ಎಷ್ಟೈತೆ ಗಲೀಜು ನೋಡೋಣ. ಇದೇ ಮೇಯ್ನು ಅಲ್ವಾ ಎಲ್ಲ ಓಪನ್ ಮಾಡೋಕ್ಕೆ? ಏ ನಿಧಾನ. ಓಹೋ ಓಕೆ 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 ಓಕೆ. ಫಿಟ್ ಆಯ್ತಲ್ಲ? ಅದು ವಾಶ್ ಮಾಡಿ, ಅದನ್ನು ವಾಶ್ ಮಾಡಿ, ಇಲ್ಲೇ ನೀರಲ್ಲಿ ವಾಶ್ ಮಾಡಿ ಅಷ್ಟೇನಾ? ಮತ್ತಿದೇನು ಇದು? ಅದಕ್ಕೆ ನೀನು ಹೇಳ್ದಲ್ಲ ಅದನ್ನ ಹಾಕ್ಬೇಕದು. ಇದು ಏನು? ಸೊ ನೋಡಿದ್ರಲ್ಲ ನಾವು ಯಾವ ರೀತಿ ಚೇಂಜ್ ಮಾಡಿದ್ವಿ ಅಂತ ಹೇಳಿ. ಸೊ ನೀವು ಮೋಟಾರ್ ಏನಾದರೂ ಹೋಗಿದ್ದರೆ ಅದಕ್ಕೆ ನೀವು ಆ ಟೆಕ್ನಿಷಿಯನ್ಸ್ನೇ ಕರೆಸಿ ಮಾಡಿಸ್ಕೊಳ್ಬೇಕಾಗುತ್ತೆ. ಸೊ ಮೋಟಾರ್ ಏನು ಹೋಗಿಲ್ಲ ಅಂದರೆ ಈ ಥರ ನಿಮಗೆ ಈ ಥರ ಒಂದು ಪ್ಯೂರಿಫೈರ್ದು ಟ್ಯೂಬ್ಸ್ ಏನಾದ್ರು ಹೋಗಿದ್ರೆ ಸೊ ನೀವೇ ಮಾಡಿಕೊಂಡ್ರೆ ಬೆಟರ್ ಅಂತ ಹೇಳ್ತೀನಿ. ಸೊ ಅದಕ್ಕೆ ಎಕ್ಸ್ಟ್ರಾ ಅಮೌಂಟು ನೀವು ಕೊಡಬೇಕಾಗುತ್ತೆ. ಪ್ರತಿ ವರ್ಷಕ್ಕೊಂದ್ಸರಿ ಅಥವಾ ತುಂಬ ಹಾರ್ಡ್ ವಾಟರ್ ಇದ್ದರೆ 6 ಮಂತ್ಸ್ಗೊಂದ್ಸರಿ ಈ ಥರ ಚೇಂಜ್ ಮಾಡ್ಕೊಳ್ಳಿ ಈ ಒಂದು ಟೂಲ್ಸನ್ನು ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಯಿತು, ಸೊ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡೇ ಮಾಡಿದ್ರಿಂದ ಎಲ್ಲ ಮನೆ ತುಂಬ ನೀರು ಮಾಡಿಟ್ಟಿದ್ರು. ಸೊ ಹಾಗಾಗಿ ಅವ್ರ ಕೈಲೇ ಎಲ್ಲ ಕ್ಲೀನ್ ಮಾಡಿಸಿದ್ವಿ. ಸೊ ಇಲ್ಲಿ ಟೆಸ್ಟಿಂಗ್ ನಡೀತಾ ಇತ್ತು. ಟೆಸ್ಟಿಂಗ್ ಮಾಡಿದಾಗ ನಾವು ನೋಡಿದ್ವಿ ಎಲ್ಲಾದರೂ ಯಾವ ಕಡೆನಾದರೂ ಲೀಕ್ ಆಗ್ತಾ ಇದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಂಡ್ವಿ. ಸೊ ಎಲ್ಲೂ ಲೀಕ್ ಆಗ್ತಿರ್ಲಿಲ್ಲ. ಅವ್ರು ಎಲ್ಲೆಲ್ಲಿ ಕನೆಕ್ಟ್ ಮಾಡಿರ್ತಾರೋ ಅಲ್ಲಲ್ಲಿಗೆ ನಾವು ಕನೆಕ್ಟ್ ಮಾಡಿಬಿಟ್ರೆ ಸೊ ಯಾವುದೇ ಪ್ರಾಬ್ಲಮ್ಸು ಬರೋದಿಲ್ಲ. ಸೊ ನಾವು ಕನೆಕ್ಟ್ ಮಾಡಬೇಕಾದ್ರೆ ಚೇಂಜ್ ಅಂದರೆ ರಾಂಗ್ ಸೈಡು ಕನೆಕ್ಟ್ ಮಾಡೋಕ್ಕೆ ಹೋದರೆ ಸೊ ಎಲ್ಲರೂ ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಎಲ್ಲೂ ಲೀಕ್ ಆಗ್ತಿಲ್ಲ. ಮತ್ತು ನಾವು ನೀರು ಮತ್ತೆ ಆನ್ ಮಾಡಿದಾಗ ನೀರು ಮತ್ತೆ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ರೆಡಿ ಆಯಿತು ಅಂತ ಅನಿಸ್ತು. ಎಲ್ಲೂ ಫ್ಲಾಪ್ ಆಗಲಿಲ್ಲ ನಮ್ಮ ಒಂದು ಕೆಲಸ. ಸೊ ಇದು ಬಂದು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ನೀರನ್ನ ಪ್ಯೂರಿಫೈ ಮಾಡಿರೋಂಥ ನೀರನ್ನ ಚೆಕ್ ಮಾಡೋದಕ್ಕೆ ಅಂತ ಒಂದು ಮಿಷಿನ್ ಇದೆ. ಸೊ ಆ ಒಂದು ಮಿಷಿನ್ನು ಸಹ ನಾವು ಇಟ್ಕೊಂಡಿದ್ದೀವಿ. ಸೊ ಆ ಒಂದು ನೀರನ್ನು ನಾವು ಚೆಕ್ ಮಾಡೋದು ಈ ಒಂದು ಇದರಿಂದನೇ ಟೇಸ್ಟ್ ಇದೆಯಾ ಇಲ್ವಾ ಅಂತ ಆಗಾಗ ಚೆಕ್ ಮಾಡ್ಕೊಳ್ತಾ ಇರ್ತೀವಿ. ಏನಾದರೂ ಟೇಸ್ಟ್ ಕಡಿಮೆ ಆಯಿತು ಮತ್ತು ಆ ಒಂದು ಕ್ವಾಲಿಟಿ ಮತ್ತು ಆ ಒಂದು ಅಷ್ಟು ನಂಬರ್ ಬರಲಿಲ್ಲ ಅಂದರೆ ಸೊ ಯಾವುದೋ ಒಂದು ಇದು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಳ್ತೀವಿ. ಸೊ ಆಗ ಇಮಿಡಿಯೇಟ್ಲಿ ನಾವು ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಇದು ಒಂದು ಟೂಲ್ಸು ನೀರನ್ನ ಚೆಕ್ ಮಾಡೋ ಅಂಥದ್ದು. ಸೊ ನೋಡಿ ಇದರೊಳಗೆ ಹಾಕಿ ನಾವು ಆ ಒಂದು ವಾಟರ್ ಪ್ಯೂರಿಫೈ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೀವಿ.
ಸೊ ಅದು ನೀರೆಲ್ಲ ಚೆಕ್ ಮಾಡಬೇಕಾದ್ರೆ ಫಸ್ಟ್ ಅಂದರೆ ಆ ಒಂದು ಫಿಲ್ಟ್ರ್ ಫುಲ್ಲು ನೀರು ತುಂಬ ಆದಮೇಲೆ ಆ ನೀರನ್ನು ಮತ್ತೆ ನಾವು ಚೆಲ್ಬಿಡಬೇಕು. ಸೊ ನಂತರ ನೆಕ್ಸ್ಟ್ ಬರೋ ಅನ್ನೋ ನೀರನ್ನ ಯೂಸ್ ಮಾಡ್ಕೊಳ್ಬೇಕು. ಸೊ ಫಿಲ್ಟರ್ ಮಾಡಿ ಕ್ಲೀನ್ ಮಾಡಿ ಪಟಾಪಟ್ ಅಂತ ಎಲ್ಲ ಒರೆಸ್ಬೇಕು. ಇವಾಗ ಇಲ್ಲಿ ಕೆಳಗಡೆ ನೆಲದ ಮೇಲೆ ನೋಡ್ರಿ ನೀರು ಎಲ್ಲ ಚೆಲ್ಬಿಟ್ಟಿದ್ದೀರಾ ನೀವು. ಫಿಲ್ಟ್ರು ಕ್ಲೀನ್ ಮಾಡೋದಿಲ್ಲಿ ಮನೆ ತುಂಬ ನೀರು ಮಾಡಿದ್ದೀರಲ್ಲ ನೋಡಿ. ಇಲ್ಲೆಲ್ಲ ಇಲ್ಲಿ ಹಾಂ ಒರೆಸಿ ಬೇಗ. ನಾನು ಒರೆಸಲ್ಲ, ನೀವೇ ಮಾಡಿ. ಎಸ್, ಯಾರೇನು ಕೆಲಸ ಮಾಡೋರೋ ಅವರೇ ಮಾಡಬೇಕು. ನೀವು ಚೆಕ್ ಮಾಡಿ. ಇಷ್ಟೊಂದಾ? ಸೊ ಫೈನಲಿ ಪ್ಯೂರಿಫೈ ಅಂದರೆ ಫಿಲ್ಟರ್ ರೆಡಿ ಆಯಿತು. ಸೊ ಇದು ಒಂದು ಗ್ಲಾಸಲ್ಲಿ ಇಟ್ಟು ನೋಡ್ತಾ ಇದೆ ನೀರು ಯಾವ ರೀತಿ ಬರ್ತಿದೆ ಅಂದರೆ ಸ್ಟಾರ್ಟಿಂಗ್ ಇದೇ ರೀತಿ ಬರೋದು, ಆಮೇಲೆ ಸರಿ ಹೋಗುತ್ತೆ. 1-2 ಟ್ಯಾಂಕ್ ನೀರನ್ನ ನೀವು ಹೊರಗೆ ಹಾಕಬೇಕಾಗುತ್ತೆ. ನಂತರ 3ನೇ ಟ್ಯಾಂಕ್ ನೀರನ್ನ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗೂ ಇರುತ್ತೆ. ಸೊ ಫೈನಲಿ ಫಿಲ್ಟರ್ ರೆಡಿ ಆಯಿತು. ಸೊ ಹಸ್ಬೆಂಡೇ ಅಸೆಂಬ್ಲಿ ಮಾಡಿ ಅದಕ್ಕೆ ಬೇಕಾದಂಥ ಐಟಮ್ಸ್ನೆಲ್ಲ ತೊಗೊಂಡು ಬಂದು ಮನೆಯಲ್ಲೇ ರೆಡಿ ಮಾಡಿದ್ದು ತುಂಬಾ ಯೂಸ್ಫುಲ್ ಆಯಿತು. ಮತ್ತು ಯಾರನ್ನೂ ಟೆಕ್ನಿಷಿಯನ್ಸ್ನ ಕರೆಸಿ ಮಾಡಿಸೋ ಅಂಥ ಸಮಸ್ಯೆ ತಪ್ಪಿತು ಅಂತಲೇ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ಈ ಒಂದು ಫಿಲ್ಟರ್ ರೆಡಿ ಮಾಡಿದ್ದು ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.